ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ರಾಮನವಮಿ ಆಗಿರೋದ್ರಿಂದ ಮೊದಲಿಗೆ ಎಲ್ಲರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕರ್ಬೂಜದ ಪಾನಕ ಮತ್ತು ಮಸಾಲ ಮಜ್ಜಿಗೆ ಹಾಗೆ ಹೆಸರುಬೇಳೆ ಕೋಸಂಬರಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ಕರ್ಬೂಜದ ಪಾನಕ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 3 ಅಚ್ಚು ಬೆಲ್ಲ ತೊಗೊಂಡು 1/4 ಲೀಟ್ರ್ ನೀರಲ್ಲಿ ನೆನೆ ಇಟ್ಟೀನಿ. 1 kg ಕರ್ಬೂಜ ತೊಗೊಂಡು ಸಿಪ್ಪೆ ತಿರುಳು ತೆಗೆದು ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿಟ್ಟೀನಿ. ಆ ಹೋಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ 1-2 ನಿಮಿಷ ಗ್ರೈಂಡ್ ಮಾಡ್ತಾ ಇದ್ದೀನಿ. ಕರ್ಬೂಜದ ಹಣ್ಣು ಪೂರ್ತಿ ಹಣ್ಣಾಗಿತ್ತು ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ಇಲ್ಲಿ ಗಟ್ಟಿ ಇದ್ದಿದ್ದ ಕಾರಣ ನಾನು ಮಿಕ್ಸಿಲಿ ಹಾಕಿ ರುಬ್ಬಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ ನಂತರ ಈಗಾಗಲೇ ಕರಗಿಸಿಟ್ಟಿರೋ ಬೆಲ್ಲನ ಶೋಧಿಸ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಶೋಧಿಸಿದ ನಂತರ ಅರ್ಧ ನಿಂಬೆಹಣ್ಣು ಹೋಳನ್ನ ಹಿಂಡಿದ್ರೆ ನಿಮಗೆ ಕರ್ಬೂಜದ ಪಾನಕ ರೆಡಿ ಆಗುತ್ತೆ. ಪಾನಕ ಯೂಶ್ವಲಿ ಹುಳಿ ಚೂರು ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಂಬೆಹಣ್ಣು ಹಾಕ್ಕೋಬೇಕು. ಸೊ ಈಗ ಸಿಂಪಲ್ಲಾಗಿ ಮಾಡುವಂಥ ನೈವೇದ್ಯಕ್ಕೆ ಅಂತ ಮಾಡಿರುವಂಥ ಕರ್ಬೂಜದ ಪಾನಕ ಸಿದ್ಧವಾಗಿದೆ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಮಸಾಲ ಮಜ್ಜಿಗೆ ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. 1 ಇಂಚ್ ಶುಂಠಿ, 8-10 ಪುದೀನ ಎಲೆ, 2 ಹಸಿಮೆಣಸಿನ್ಕಾಯಿ, ಇಂಗು, ಉಪ್ಪು, ನಿಂಬೆಹಣ್ಣು ಹೋಳು, ಅರ್ಧ ಲೀಟ್ರ್ ಮೊಸರು ಹಾಗೆ ಬಿಡಿಸಿ ತೊಳೆದು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಪುದೀನ ಎಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಇಂಗು, ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ. ನಂತರ ಅರ್ಧ ಲೀಟ್ರ್ ಮೊಸರಿಗೆ ಎಷ್ಟು ನೀರು ಬೇಕೋ ಆ್ಯಡ್ ಮಾಡಿ ಮಜ್ಜಿಗೆ ಮಾಡಿಕೊಂಡು ಈ ಪೇಸ್ಟನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮಸಾಲ ಮಜ್ಜಿಗೆ ಸಿದ್ಧ ಆಗುತ್ತೆ ನೈವೇದ್ಯಕ್ಕಾಗಿ. ಹಾಗೆ ನಾನಿಲ್ಲಿ ಹೆಸರುಬೇಳೆ ಕೋಸಂಬರಿ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆನ ತೊಗೊಂಡು 200 ಗ್ರಾಮ್ ಅಷ್ಟು ಚೆನ್ನಾಗಿ 3-4 ಸತಿ ತೊಳೆದು 3 ಅವರ್ ನೆನೆ ಇಟ್ಟು ನಂತರ ನೀರನ್ನು ಶೋಧಿಸಿ ಬೇಳೆನ ಒಂದು ಪಾತ್ರೆಗೆ ಬಗ್ಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಕಪ್ ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅರ್ಧ ಕಪ್ ಮಾವಿನಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ, ಹಾಗೆ ಅರ್ಧ ಕಪ್ ಸೌತೆಕಾಯಿ ತುರಿದು ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಬಿಡಿಸಿ ಹೆಚ್ಚಿಟ್ಟಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಒಗ್ಗರಣೆ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೋಸಂಬರಿ ಸಿದ್ಧ ಆಗಿರುತ್ತೆ ಫ್ರೆಂಡ್ಸ್. ಈ ರಾಮನವಮಿಯ ವಿಶೇಷ ಅಂದರೆ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು, ನೈವೇದ್ಯಕ್ಕೆ ಬಹಳ ಶ್ರೇಷ್ಠವಾಗಿರುವಂಥದ್ದು, ಹಾಗೆ ನೀವು ಕುಂಕುಮಕ್ಕೆ ಅಂತ ಕೊಡೋಕ್ಕೂ ಉಪಯೋಗಿಸೋಕ್ಕೆ ಬರುತ್ತೆ ಇದು. ಸೊ ಈ ಸಿಂಪಲ್ ಆದ ಟ್ರೆಡಿಷ್ನಲ್ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಮತ್ತಷ್ಟು ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್ ಬಾಯ್.